ಇವತ್ತಿನ ಸುದ್ದಿಗಳನ್ನು ಹೇಳ್ತೀವಿ ಅಂತ ಹೇಳೋ ರೀತಿಯೇ ಇಲ್ಲ. ಬಿಕಾಸ್ ಎಲ್ಲರಿಗೂ ನಾವೇನು ಸುದ್ದಿ ಹೇಳಬಹುದು ಎಂಬ ಅರಿವಿದೆ. ಇಂತಹ ಒಂದು ಸುದ್ದಿಯನ್ನಿಟ್ಟುಕೊಂಡು ಪರಿಸ್ಥಿತಿ ನನಗೆ ಬಂದೀತು ಎಂಬುದನ್ನು ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ. ನನ್ನ ಜೀವಿತ ಅವಧಿಯಲ್ಲಿ ಇದೂ ಒಂದು ಆಗಬಹುದೇನೋ ಎಂಬ ಲೆಕ್ಕಾಚಾರ ಇರಲಿಲ್ಲ. ದಟ್ ಈಸ್ ಲೈಫ್ ಅಂತ ಕಾಣಿಸ್ತಾ ಇದೆ. ಭಾರತದ ಸಿನಿಲೋಕಕ್ಕೆ, ಅದರಲ್ಲೂ ಕರ್ನಾಟಕದ ನಮ್ಮ ಗಂಧದ ಗುಡಿ ಕನ್ನಡ ಚಿತ್ರಲೋಕಕ್ಕೆ ಇದ್ದಂಥ ಒಂದು ಅಕ್ಷರಶಃ ಕರಾಳ ಶುಕ್ರವಾರ ಆಗಿರೋ ಈ ದಿನದ ಸುದ್ದಿಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀವಿ. ದೀರ್ಘಕಾಲದ ನಂತರ ವಯೋಸಹಜ ಕಾಯಿಲೆಗಳಿಂದ ಹೆಚ್ಚು ಕಡಿಮೆ ಆಗೋದು ಮನುಷ್ಯರ ಎಲ್ಲ ಜೀವನದಲ್ಲಿ ನಡೆಯಬಹುದಾದಂಥದ್ದು. ಈಗ ಸಹಜವಾಗಿ ಒಂದಿಷ್ಟು ಪ್ರಶ್ನೆಗಳಿಗೆ ದಾರಿ. ಕಾರಣ, ಇದು ಹೋಗಬೇಕಾದಂತಹ ವಯಸ್ಸೇ. ಹೋಗುವುದಾದರೂ ಜೀವನವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ನಡೆಸುತ್ತಿದ್ದಂಥ ವ್ಯಕ್ತಿಗೆ ಇಂತಹ ಶಿಕ್ಷೆಯೇ ಏಕೆ? ಮಾಡಬಾರದ ಎಲ್ಲ ಕೆಲಸಗಳನ್ನು ಮಾಡುತ್ತಾ, ಎಲ್ಲ ದುಶ್ಚಟಗಳನ್ನು ಕಲಿಯುತ್ತಾ, ಆ ದುಶ್ಚಟಗಳನ್ನೇ ಪಾಲನೆ ಪೋಷಿಸುತ್ತಿರುವವರೆಲ್ಲ ಆರೋಗ್ಯವಾಗಿರುವಾಗ ಏಕೆ ಶಿಸ್ತುಬದ್ಧವಾಗಿ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ನೈತಿಕವಾಗಿ, ಆಹಾರದಲ್ಲಿ, ಜೀವನ ಕ್ರಮದಲ್ಲಿ ಶಿಸ್ತುಬದ್ಧವಾಗಿದ್ದವ್ರಿಗೆ ಯಾಕಿಂತ ಶಿಕ್ಷೆ ಬರುತ್ತೆ? ಸಹಜ ಪ್ರಶ್ನೆ. ಆದರೆ ಬಹುಜನರ ಜೀವನದಲ್ಲಿ ನಡೆಯದಿರುವುದು ಯಾವುದು ಎಂದರೆ, ಚಲನಚಿತ್ರ ಜೀವನದಲ್ಲಿ ನಟಿಸುವ ಪಾತ್ರವನ್ನೇ ನಿಜ ಜೀವನದಲ್ಲೂ ಅಷ್ಟೇ ಅದ್ಭುತವಾಗಿ ನಿರ್ವಹಿಸ್ತಿರ್ತಾರೆ. ಬಂದಿದ್ದ ಎಲ್ಲ ಗಣ್ಯರು ಕೂಡ ಅವರ ಭಾವನೆಗಳಿಗೆ ಏನೇನು ಅನ್ನಿಸ್ತಾ ಇತ್ತು ಎಲ್ಲವನ್ನ ಹೇಳ್ಕೊಂಡು ಹೋದರು. ಎಲ್ಲರದ್ದು ಒಂದೇ ದುಃಖ, ಕಳ್ಕೊಂಡಿದ್ದ ಬೇಸರ, ಮತ್ತು ಈ ರೀತಿ ಆಘಾತಕಾರಿಯಾಗಿ ಇದು ಬಂದುಬಿಡುತ್ತಲ್ಲ ಅಂತ ಈಗಲೂ ನಂಬಲಿಕ್ಕೆ ಆಗದ ಪರಿಸ್ಥಿತಿ. ಬೆಟ್ಟದಂತ ಮನಸ್ಸು ಕರಗಿತು, ಬೆಂಕಿಯಂಥ ಕಣ್ಣು ನೆನೆಯಿತು.